ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂಬಾರಿ ಮೇಲೆ ಕೂತಂಗಿದೆ. ಹೌದಾ? ನೀನ್ ಯಾವಾಗ ಅಂಬಾರಿ ಕೂತಿದ್ದೆ ಪುಟ್ಟಿ? ಕೂತಿಲ್ಲ, ಭಾರತಿ ಆಂಟಿ ಮನೆ ಟಿವಿಲಿ ನೋಡಿದ್ದು. ಹೌದಾ? ಏನ್ ಮಾಡ್ತಿರ್ತಾರೆ ಅಂಬಾರಿಲಿ ಕೂತವ್ರು? ಅವರು ಹಿಂಗೆ ಮೇಲೆ ಕೆಳಗೆ ಆಗ್ತಿರ್ತಾರೆ. ಕರೆಕ್ಟ್. ನೀವೀಗ ನನ್ಗೊಂದು ದೊಡ್ಡ ಕತೆ ಹೇಳ್ಬೇಕು, ಚಿಕ್ಕದಲ್ಲ. ದೊಡ್ಡದು? ಸರಿ ಹೋಯ್ತು. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ರಾಜಂದು ಬೇಡ, ಅಮ್ಮ ಯಾವಾಗ್ಲೂ ಅದೇ ಹೇಳ್ತಾಳೆ. ಇದು ಆ ರಾಜ ಅಲ್ಲ, ಇದು ಬೇರೆ ರಾಜನ ಕತೆ. ಅದು ಬೇಡ. ರಾಣಿ ಕತೆ ಹೇಳ? ರಾಣಿ ಕತೆನೂ ಬೇಡವಾ? ಅಯ್ಯೋ, ಏನಪ್ಪ ಹೇಳದೀಗ? ಅದು ನಿಂಗೆ ಡ್ರ್ಯಾಗನ್ ಗೊತ್ತಾ? ಹೆಂಗಿರುತ್ತಾಳ? ಬಾಯಲ್ಲಿ ಬೆಂಕಿ ಉಗುಳುತ್ತಲ್ಲ, ಅದೇ ತಾನೆ? ಕರೆಕ್ಟ್. ಏನು ಅಂದ್ರೆ, ಒಂದೂರಲ್ಲಿ ಒಂದು ಡ್ರ್ಯಾಗನ್ ಇತ್ತಂತೆ. ಆ ಡ್ರ್ಯಾಗನ್ಗೆ 3 ಜನ ಮಕ್ಳಿದ್ರಂತೆ. ಡ್ರ್ಯಾಗನ್ಗೆ 3 ಜನ ಮಕ್ಳ? ಸೇಮ್ ನಮ್ಮ ರಾಜನ್ ತರಾನೇ. ಒಂದ್ ದಿವಸ ಏನಾಯ್ತಂತೆ, ಡ್ರ್ಯಾಗನ್ನು ಮಾರ್ಕೆಟ್ಗೆ ಹೋಗ್ತಾ ಆಯ್ತಂತೆ. ಡ್ರ್ಯಾಗನ್ ಚೀಲ ಇಟ್ಕೊಂಡು ಮಾರ್ಕೆಟ್? ಶುರು ಮಾಡ್ರಂತೆ. ಮಾಮ ಎದ್ದಲು, ಮಾಮ ಕತೆಲು. ನನಗೆ ಕಿಶಿ. ಸುಮ್ನೆ ಏನಮ್ಮ ಅದು? ಏನದು? ಯಾಕೆ ಕಿತ್ತಾಡ್ತಾ ಇದ್ದೀರಾ? ಚಿನ್ನೆ ನೋಡಿ, ಇವಾಗ ಒಂದಿನ ನೀನ್ ಇಟ್ಕೊಳ ಆಯ್ತಾ? ಕಿತ್ತಾಡ್ಬೇಡಿ ಅದಕ್ಕೆಲ್ಲ. ಸರಿ ಆಯ್ತು ಬಿಡ ಪುಟ್ಟಿ, ನಿನಗೆ ಹೊಸದೇ ಕೊಡಿಸ್ತೀನಿ ಬಿಡು. ಆಯ್ತು ಬಿಡ, ನಿನಗೆ ಹೊಸದ್ ಕೊಡಿಸ್ತೀನಿ. ಗೊಂಬೆನ ನೀನು ಬೇಡ, ಆ ಗೊಂಬೆನೂ ಬೇಡ. ಅಪ್ಪ, ನನಗೆ ಹೊಸ ಗೊಂಬೆ, ಹೊಸ ತಂಗಿ ಬೇಕು. ಏನೋ ಅಂದೆ ಮಗನೇ? ಹೊಸ ತಂಗಿ. ಕರೆಕ್ಟ್ ಟೈಮ್ಗೆ ಬಂದೆ ಬಾಯಲ್ಲಿ. ಏನೋ ಹಿಂಗ್ ಕೇಳ್ಬಿಟ್ಟೆ ಕಂದ. ಕೂತ್ಕೊ, ಹೇಳ್ತೀನಿ. ಕೇಳಿದ್ ನೋಡಿ ನನಗೆ ಕಳ್ಳೆಲ್ಲ ಚೂರು ಅಂದ್ಬಿಡ್ತು ಕಣೆ. ಕೊಡ್ತೀನಿ ಕೊಡದ? ಅಲ್ಲ ಆನಂದ್, ಅವ್ನು ಏನ್ ಕೇಳಿದ್ನೋ ನೀನೇ ಕೊಡೋತಾನೆ, ಅದನ್ನು ನನ್ನೇ ಕೇಳ್ಬೇಕಾ? ಚಿನ್ನ, ಅದು ನಾನೊಬ್ನೇ ಕೊಡೋಂಥದ್ದಲ್ಲ. ನಾನ್ ನಿನಗ್ ಕೊಡ್ಬೇಕು, ನೀನ್ ನನಗ್ ಕೊಡ್ಬೇಕು, ನಾವಿಬ್ರು ಸೇರಿ ಅವನಿಗೆ ಕೊಡ್ಬೇಕು. ಆನಂದ್, ನೀನ್ ಏನ್ ಹೇಳ್ತಿದ್ಯೋ ನಂಗಂತೂ ಅರ್ಥ ಆಗ್ತಿಲ್ಲ. ನೀನು ನನಗ್ ಕೊಡ್ತೀಯಾ, ನಾನು ನಿನಗ್ ಕೊಡ್ಬೇಕು, ಇಬ್ರು ಸೇರಿ ಅವನು ಕೊಡೋದ? ಕರೆಕ್ಟ್. ದಯವಿಟ್ಟು ಅದೇನಂತ ಬಿಡ್ಸಿ ಹೇಳ್ತೀಯಾ? ಅರ್ಜೆಂಟಾಗ ಅವನಿಗೆ ತಂಗಿ ಪಾಪು ಬೇಕಂತೆ. ಕೇಳಪ್ಪ, ಅಮ್ಮನ್ ಕೇಳು.
ಇವ್ರಿಗೂ ಬೇಕು ಇವ್ರು ಬೇಡ. ಬೇಡವಂತೆ. ಏಯ್ ಸುಮ್ನೆ ಮಲ್ಗಿದ್ರೆ ಸರಿ, ನೋಂದ್ರೆ ಅಷ್ಟೇ. ಮತ್ ಮಲ್ಕೋ, ಮಲಗಿದ್ರೆ ಸರಿ. ನನ್ ತಂಗಿ ಬೇಕು. ಏಯ್ ಸರಿ, ಹೀಗ್ ಮಲ್ಕೊಳ್ಳಿ. ಸರಿನಾ? ಹಾ ನಿನಗೆಲ್ಲ ಹೇಳಿದ್ದು ಮಕ್ಕಳಿಗೆ. ಮಲ್ಕಕ್ಕ ಮಲ್ಕೊಳ್ರ ಮಲ್ಕೊ. ಮಕ್ಕಳು ದೇವರ ಸಮಾನ, ಅವ್ರ ಮನ್ಸನ್ನ ನೋಯಿಸಬಾರ್ದು, ಕೇಳಿದ್ದನ್ನ ಕೊಡ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದಕ್ಕೆ ಅದಕ್ಕೆ ತಂಗಿ ಪಾಪ ಕೊಡ್ಬಿಡ. ಸುಮ್ಮನೆ ಇರಲ್ಲ. ಏನಪ್ಪ ಅದು ಸೌಂಡು? ಅದು ಇದು ಇದಕ್ಕಿದ್ದಂಗೆ ಸೊಳ್ಳೆ ಬಂದ್ಬಿಟ್ಟಿದೆ ಕಣ ಮನೇಲಿ. ನೀನ್ ಅಮ್ಮಂಗ್ ಕೊಡ್ತಿದ್ದ, ಅಪ್ಪ ನೀನೇ ಕೊಡ್ತಿದ್ದ. ಏಯ್ ಈಗ ಸುಮ್ನೆ ಮಲ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಿಮ್ಮ ಅಪ್ಪಂಗ್ ಬಿದ್ದಂಗೆ ನಿಂಗೂ ಬೀಳುತ್ತೆ. ಬೆಳಗ್ಗೆ ಸ್ಕೂಲ್ ಇದೆ ತಾನೇ, ಮಲ್ಕೊಳ್ರ. ಗೊತ್ತಾಯ್ತು ಬಿಡು ಯಾರು ಯಾರಿಗೆ ಹೊಡೆದ್ರು ಅಂತ. ಮಲಗ್ರ ಮಲಗ್ರ ಸುಮ್ನೆ ಮಲ್ಕೊಳ್ಳಿ. ಅವೆಲ್ಲ ಕನಸು. ಮಲಗ. 4 ಜನ ಒಂದೇ ಮನಸ್ಸಿನಲ್ಲಿ. ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟು? ತುಂಬಾ ಅಂದ್ರೆ ತುಂಬಾ, ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು. ಅಷ್ಟೊಂದ? ಏನಕ್ಕೆ ಬೇಬಿ ಅಷ್ಟೊಂದು ಖುಷಿಗೆ ಕಾರಣ ಏನು? ಇದೇನಿದು ಹೀಗೆ ಕೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ನೀವು ನನ್ನ ಜೊತೆಗಿದ್ದೀರಲ್ಲ ಅದಕ್ಕೆ. ಸೇಮ್ ಇಯರ್ ಬೇಬಿ, ನನಗೂ ಅಷ್ಟೇ. ನೀ ನನ್ನ ಜೊತೆಗಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ನನಗೆ. ಬೇಬಿ ನೀನೇ ನನ್ನ ಪ್ರಪಂಚ ಬೇಬಿ. ನೀನಿಲ್ಲ ಅಂತಂದ್ರೆ ಈ ಇಡೀ ಪ್ರಪಂಚನ ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಅ ಬಿಗ್ ಝೀರೋ ಅನ್ಸಕ್ ಶುರು ಆಗ್ಬಿಡುತ್ತೆ. ಅಷ್ಟು ಲವ್ ಮಾಡ್ತೀನಿ ನಾನು, ಅಷ್ಟು ಅಟ್ಯಾಚ್ ಆಗಿದ್ದೀನಿ ನಾನು ನಿನಗೆ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಬೇಬಿ, ನನ್ನ ಡೈಲಿ ರೊಟೀನ್, ನನ್ನ ದಿನ ಶುರು ಆಗೋದೇ ನಿನ್ನ ನೆನಪಲ್ಲಿ, ಆ್ಯಂಡ್ ನನ್ನ ದಿನ ಕೊನೆ ಆಗೋದು ನಿನ್ನ ನೆನಪಲ್ಲಿ. ಸದಾ ಯಾವಾಗಲೂ ನಿನ್ನ ನೆನಪಲ್ಲೇ ಇರ್ತೀನಿ ಬೇಬಿ. ಯು ಆರ್ ಲೈಕ್ ಅ ಏನಂತಾರೆ ಯು ಆರ್ ಲೈಕ್ ಅ ಪರ್ಮನೆಂಟ್ ಅಮಲು ಫಾರ್ ಮಿ. ಯಾವಾಗಲೂ ನಿನ್ನ ಅಮಲಲ್ಲೇ ತೆಲಾಡ್ತಿರ್ತೀನಿ ನಾನು. ಏನು ಪೊಯೆಟ್ ಆಗ್ಬಿಟ್ಟಿದ್ದೀರಾ? ನಿನಗೋಸ್ಕರ ಬರೀ ಪೊಯೆಟ್ ಏನ್ ಬೇಬಿ, ಪೈಲಟ್ ಬೇಕಾದ್ರೂ ಆಗ್ತೀನಿ. ವಾಟ್? ಅದು ಬೇಬಿ ಐ ಮೀನ್ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ಲೆವೆಲ್ ಬೇಕಾದ್ರೂ ಹೋಗ್ತೀನಿ ಅಂತ ಹೇಳೋ ಫ್ಲೋ ಅಲ್ಲಿ ಪೈಲಟ್ ಅಂತ ಅಂದ್ಬಿಟ್ಟೆ ಅಷ್ಟೇ. ನೀನು ಅದ್ರದ್ದು ಅರ್ಥ ಮಾಡ್ಕೋಬೇಡ, ಅದ್ರೊಳಗಡೆ ಒಳ ಅರ್ಥ, ಅದರಿಂದ ಇರೋ ಫೀಲಿಂಗ್ಸ್ನ ಅರ್ಥ ಮಾಡ್ಕೋ ಅಷ್ಟೇ. ನಂಗೆ ಗೊತ್ತು ಜೈ, ಅದಕ್ಕೆ ನೀವಂದ್ರೆ ನಂಗೆ ಅಷ್ಟಿಷ್ಟ. ಲವ್ ಯು. ಲವ್ ಯು ಟು ಬೇಬಿ. ಇದೇ ಖುಷಿಗೆ ನನ್ನ ಬೇಬಿಗೊಂದು ಅನ್ಕೊಂಡೆ ಯಾಕಿನ್ನೂ ಕಾಲ್ ಬರ್ಲಿಲ್ವಲ್ಲ ಅಂತ, ಮಾಡೇ ಬಿಟ್ಲು. ಫೋನ್ ಮಾಡಿ ಮಾಡಿ ಸಾಯ್ತಾಳೆ. ನಂದು ಒಂದು ಜನ್ಮ. ಏನಿವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ವಲ್ಲ? ಈ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಟಿವಿಲಿ ಒಂದು ಒಳ್ಳೆ ಕಂಟೆಂಟ್ ನೋಡ್ತಾ ಇರ್ತೀವಿ, ಇನ್ನೇನು ಟ್ವಿಸ್ಟ್ ಬಂತು ಅನ್ನೋ ಟೈಮಲ್ಲಿ ಆಗ್ತಾರೆ ನೋಡು ಅಡ್ವರ್ಟೈಸ್ಮೆಂಟ್, ನನ್ನ ಪಾಲಿನ ಅಡ್ವರ್ಟೈಸ್ಮೆಂಟ್ ಆಗ್ಬಿಟ್ಟು ಫೋನ್ ಮಾಡಿ ಮಾಡಿ ತಲೆ ತಿಂತಾಳೆ. ಹೌದು, ಅವಳು ಯಾಕೆ ನಿಮಗೆ ಪದೇ ಪದೇ ಕಾಲ್ ಮಾಡ್ತಾಳೆ? ಮಾಡಕ್ಕೇನು ಕೆಲಸ ಇರಲ್ವಲ್ಲ ಬೇಬಿ, ಮನೇಲಿ ಕುತ್ಕೊಂಡು ಏನ್ ಮಾಡ್ತಾಳೆ, ಫೋನ್ ಮಾಡಿ ತಲೆ ತಿಂತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.